ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಿಮ್ಮೆಲ್ಲರಿಗೂ ಕರ್ತನು ರಕ್ಷಕನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಆತ್ಮೀಕ ವಂದನೆಗಳು. ಈ ಒಂದು ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡುವಾಗ ಕರ್ತನ ಪ್ರಸನ್ನತೆಯು ನಿಮ್ಮ ಬದದಲ್ಲಿ ಇಳಿದು ಬಂದು ಈ ದಿನವೂ ಸಹ ಒಂದು ಅದ್ಭುತವು ಸ್ವಾಮಿ ನಿಮಗೆ ಮಾಡಲಿದ್ದಾನೆಂಬುದಾಗಿ ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದ್ದೇನೆ. ಕರ್ತನ ಕರವು ನೀವು ಈ ಕಾರ್ಯಕ್ರಮವನ್ನು ಎಲ್ಲೇ ಇದ್ದು ನೋಡುತ್ತಿದ್ದರೂ ಸಹ, ದೇಶ ವಿದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ನೀವು ನೋಡಿದರೂ ಸಹ ದೇವರ ಪ್ರಸನ್ನತೆಯು ಹತ್ತಿರಕ್ಕೆ ಮಾತ್ರವಲ್ಲ, ದೂರಕ್ಕೂ ಅದು ಅದ್ಭುತಗಳನ್ನು ಕೊಂಡು ಬರುವಂಥದ್ದಾಗಿದೆ. ಪ್ರಿಯರೇ, ಈ ಒಂದು ದಿನಮಾನಗಳಲ್ಲಿ ನಾವು ಯಾವ ರೀತಿಯಲ್ಲಿ ದೇವರ ಮಕ್ಕಳಾಗಿರುವ ನಾವು ಮಾತಾಡಬೇಕು, ನಮ್ಮ ನಾಲಿಗೆಯಲ್ಲಿ ದೇವರು ಕೊಟ್ಟಿದ್ದ ಶಕ್ತಿ ಏನು ಎಂಬುದಾಗಿ ನಾವು ಧ್ಯಾನ ಮಾಡ್ತಿದ್ದೀವಿ. ನಮ್ಮ ನಾಲಿಗೆಗೆ ದೇವರು ಕೊಟ್ಟಿರುವಂಥ ಶಕ್ತಿ ಜೀವವನ್ನು ಅಥವಾ ಮರಣವನ್ನು ಉಂಟು ಮಾಡುವಂಥ ಶಕ್ತಿಯನ್ನು ನಮ್ಮ ಬಾಯಿನಿಂದ ಹೊರಗೆ ಬರುವಂಥ ಮಾತಲ್ಲಿ ಸ್ವಾಮಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21 ನಾವು ನೋಡುವಾಗ, ಜೀವವು ಮರಣವು ನಾಲಿಗೆಯ ವಶ ಎಂಬುದಾಗಿ ಜ್ಞಾನಿಯು ಅಲ್ಲಿ ಬರೆದಿಟ್ಟಿದ್ದಾನೆ. ನಾವು ಮರಣಕ್ಕೆ ಸಂಬಂಧಪಟ್ಟಂಥ ನಕಾರಾತ್ಮಕವಾದ ಮಾತುಗಳನ್ನು ನಾವು ಮಾತಾಡುವಾಗ ಆ ಮಾತುಗಳಿಂದ ನಮಗೆ ಸಮಾಧಾನ ಉಂಟು ಆಗುವುದಿಲ್ಲ, ಬಿಡುಗಡೆ ಉಂಟಾಗುವುದಿಲ್ಲ, ಎಲ್ಲೂ ಸರ್ವನಾಶವು ಉಂಟಾಗುತ್ತದೆ. ಮೋಸೆ ಎಂಬ ಒಂದು ಪ್ರವಾದಿಯು ತನ್ನ ಜೊತೆಯಲ್ಲಿದ್ದಂಥ ಹಿರಿಯರನ್ನು, ನೀವು ಹೋಗಿ ದೇವರು ನಮಗೆ ತೋರಿಸಿದಂಥ ಸ್ಥಳವ ಬಗ್ಗೆ ವಿಚಾರಿಸಿಕೊಂಡು ಬಂದಿ ಎಂಬುದಾಗಿ ಕಳಿಸಿದಾಗ, ಅದರಲ್ಲಿ ಹೋಗಿ ಅಲ್ಲಿದ್ದಂಥ ನಕಾರಾತ್ಮಕವಾದ ಕಾರ್ಯಗಳನ್ನು ಕೆಲವರು ನೋಡಿ ಭಯ ಹೊಂದಿ ಅವರು ಬಂದು ಮೋಸೆಗೆ, ಅಲ್ಲಿ ಭಯಂಕರವಾದ ರಾಕ್ಷಸರು ಜೀವಿಸ್ತಾ ಇದ್ದಾರೆ, ಅವರು ನಮ್ಮನ್ನೆಲ್ಲ ಕೊಂದಾಕ್ತಾರೆ, ನಾವು ಆ ಜಾಗಕ್ಕೆ ಹೋಗೋಕ್ಕಿಂತ ಇಲ್ಲಿ ಇದ್ದು ಸಾಯುವುದೇ ವಾಸಿ ಎಂಬುದಾಗಿ ಅವರು ಗೊಣಗುಟ್ಟಿ ಗೋಳಾಡುತ್ತಾರೆ. ಆ ಒಂದು ವಿಷಯವನ್ನು ಕೇಳಿದ ಎಲ್ಲ ಇಸ್ರಾಯೇಲ್ಯರು ಮನಸೋತು ಹೋಗ್ತಾರೆ. ಹೌದು ಪ್ರಿಯರೇ, ನಕಾರಾತ್ಮಕವಾದ ವಿಷಯವನ್ನು ನಾವು ಕೇಳುವಾಗ ನಮಗೆ ವಿಶ್ವಾಸ ಬರೋದಿಲ್ಲ. ವಿಶ್ವಾಸಕ್ಕೆ ಬದಲಾಗಿ ಸೋತು ಹೋಗಿಕ್ಕೆ ಬೇಸರ, ಸಮಾಧಾನವಿಲ್ಲದೆ ಇರುವಂಥ ಒಂದು ಭಯ ಉಂಟಾಗುತ್ತದೆ. ಪ್ರಿಯರೇ, ಈ ದಿನ ನೀವು ಭಯಪಡುವಂಥ ಮಾತುಗಳನ್ನು ಮಾತಾಡದೆ, ಭಯ ಹುಟ್ಟಿಸುವಂಥ ಮಾತುಗಳನ್ನು ಮಾತಾಡಿಸದೆ, ಆಳವಾದ ವಿಶ್ವಾಸವಾದ ಮಾತುಗಳನ್ನು ಮಾತಾಡಲು ಸ್ವಾಮಿ ನಿಮ್ಮ ನಾಲಿಗೆಯಲ್ಲಿ ಶಕ್ತಿಯನ್ನು ಕೊಟ್ಟಿದ್ದಾನೆ. ಮರಣವನ್ನು ಉಂಟು ಮಾಡುವಂಥ ಮಾತುಗಳು ಯಾವುವು? ಭಯವನ್ನು ಹುಟ್ಟಿಸುವಂಥ ಮಾತೇ ಆ ಮಾತುಗಳು. ಮಾತ್ರವಲ್ಲ, ಸುಳ್ಳು ಮಾತುಗಳು. ಸುಳ್ಳು ಈ ದಿನದಲ್ಲಿ ನೋಡುವಾಗ ಅದೊಂದು ಸಾಮಾನ್ಯವಾದ ಒಂದು ಕಾರ್ಯ. ಯಾರು ಬೇಕಾದರೂ ಸುಳ್ಳಾಡುತ್ತಾರೆ. ಆದರೆ ಸುಳ್ಳು ಅದು ನಮ್ಮ ಜೀವನದಲ್ಲಿ ಮರಣವನ್ನು ಉಂಟು ಮಾಡುತ್ತದೆ. ಸತ್ಯವೇದ ಹೇಳುತ್ತದೆ, ಸೈತಾನನು ಸುಳ್ಳನು ಮತ್ತು ಸುಳ್ಳಿಗೆ ತಂದೆಯಾಗಿದ್ದಾನೆ. ಸುಳ್ಳಾಡೋರು ಸುಳ್ಳಿನ ಆತ್ಮದಿಂದ ಅವರು ಭರಿತರಾಗಿರುತ್ತಾರೆ. ನಮ್ಮ ಜೀವನದಲ್ಲಿ ಎಷ್ಟೊಂದು ಸನ್ನಿವೇಶಗಳು ಸುಳ್ಳು ನಾವು ಮಾತಾಡುವಂತೆ ಬರುತ್ತದೆ. ಆ ಸುಳ್ಳಿಗೆ ನಾವು ತಪ್ಪಿಸಿಕೊಳ್ಳೋದಾದರೆ ಆ ಸುಳ್ಳಿ ನಿಮಿತ್ತವಾಗಿ ಉಂಟಾಗುವಂಥ ಕತ್ತಲಿಂದ ದೇವರು ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ನಾವು ಸುಳ್ಳು ಮಾತಾಡಿ ನಮ್ಮ ಜೀವನವನ್ನು ಸಾಗಿಸುವುದಾದರೆ ಸುಳ್ಳು ನಮಗೆ ಜೀವವನ್ನು ತರದೆ ಮರಣವನ್ನು ತರುತ್ತದೆ. ಎಫೆಸಿಯ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 29ನೇ ವಚನದಲ್ಲಿ ಆ ಪತ್ರಿಕೆಗಾರನು ಹೇಳುತ್ತಾನೆ, ಪೌಲನು ಹೇಳುತ್ತಾನೆ, ಕೆಟ್ಟ ಮಾತು ನಿಮ್ಮ ಬಾಯಿಂದ ಹೊರಗೆ ಬರದೇ ಇರಲಿ. ಕೆಟ್ಟ ಮಾತು ನಿಮ್ಮ ಬಾಯಿಂದ ಹೊರಗೆ ಬರದೇ ಇರಲಿ. ಅದು ಬರುವುದರಿಂದ ನಿಮಗೆ ಸರ್ವನಾಶ ಉಂಟಾಗುತ್ತದೆ. ಒಮ್ಮೆ ಒಂದು ಕುಟುಂಬವನ್ನು ನಾನು ಸಂಧಿಸಿದೆ. ಅವರು ಹೇಳಿದರು, ನನಗೆ ಆ ಕಷ್ಟ ಈ ಕಷ್ಟ ಅಂತ ಹೇಳಿ. ಅನಂತರ ನಾನು ಪ್ರಾರ್ಥನೆ ಮಾಡಿದ ನಂತರ ಅವರು ಹೇಳಿದರು, ಯಾರು ಪ್ರಾರ್ಥನೆ ಮಾಡಿದ್ರು ನನ್ನ ಸಮಸ್ಯೆ ತೀರುವಾಗಿ ನನಗೆ ತೋಚ್ತಾನೇ ಇಲ್ಲ ಬ್ರದರ್ ಅಂತೇಳಿ ಹೇಳಿದರು. ಹೌದು ಪ್ರಿಯರೇ, ಹಲವಾರು ವ್ಯಕ್ತಿಗಳು ಯಾವಾಗಲೂ ಅವರು ನಕಾರಾತ್ಮಕವಾಗಿ ಮಾತಾಡಿಕೊಂಡು ದೇವರನ್ನು ನಂಬದೆ ಸುಮ್ಮನೆ ವ್ಯರ್ಥವಾಗಿ ಅವರ ಜೀವನವನ್ನು ಕಳೀತಾ ಇರೋದನ್ನು ನೋಡುತ್ತಿದ್ದೇವೆ. ನೀವು ಸಹ ನಕಾರಾತ್ಮಕವಾಗಿ ಮಾತಾಡೋದಾದರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಒಮ್ಮೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಪ್ರಯಾಣ ಮಾಡುತ್ತಿರುವಾಗ, ಲೂಕ ನಾವು ನೋಡುವಾಗ 8ನೇ ಅಧ್ಯಾಯ 25ರ ವಚನದಲ್ಲಿ ನೋಡುವಾಗ,
ಅಲ್ಲಿ ಒಂದು ಬಿರುಗಾಳಿಯು ಎಬ್ಬಿತ್ತು. ಬಿರುಗಾಳಿ ಎದ್ದೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಅವರು ಎಬ್ಬಿಸಿ, ದೇವರೇ, ಗುರುವೇ, ನಾವು ಸಾಯುತ್ತಾ ಇದ್ದೇವೆ, ನಮ್ಮ ಬಗ್ಗೆ ನಿನಗೆ ಚಿಂತೆ ಇಲ್ಲವಲ್ಲ ಎಂಬುದಾಗಿ ಹೇಳಿ ಅವರು ಯೇಸುಸ್ವಾಮಿನ ಎಬ್ಬಿಸಿದಾಗ ಯೇಸುಸ್ವಾಮಿ ಅವ್ರಿಗೆ ಮೊದಲನೇ ಪ್ರಶ್ನೆ ಅವ್ರಿಗೆ ಕೇಳಿದ ಪ್ರಶ್ನೆ ಏನೆಂದರೆ, ನಿಮ್ಮ ವಿಶ್ವಾಸವು ಎಲ್ಲಿ, ನಿಮ್ಮ ನಂಬಿಕೆ ಎಲ್ಲಿ? ಸತ್ಯವೇದ ಹೇಳುತ್ತದೆ, ಆ ಒಂದು ಬಿರುಗಾಳಿಗೆ ವಿರೋಧವಾಗಿ ಕರ್ತನು ಮಾತಾಡಿದನು. ನೀನು ಸುಮ್ಮನೇರು ಎಂದು ಹೇಳಿದಾಗ ಆ ಬಿರುಗಾಳಿಯು ಹಾಗೆಯೇ ಸಮಾಧಾನವಾಗಿ, ಅದು ಹಾಗೆ ಎದ್ದದ ಆ ಬಿರುಗಾಳಿಯು ಹಾಗೆಯೇ ನಿಂತೋಯಿತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ನಿಮ್ಮ ಜೀವನದಲ್ಲಿ ಈ ದಿನವೂ ಸಾಲ ಎಂಬ ಬಿರುಗಾಳಿ ಬೀಸುತ್ತಾ ಇರ್ಬೋದು, ರೋಗ ಎಂಬ ಬಿರುಗಾಳಿ ಬೀಸುತ್ತಾ ಇರ್ಬೋದು, ಸಂಬಂಧವನ್ನು ಮುರಿಯುವಂಥ ಜಗಳ ಎಂಬ ಬಿರುಗಾಳಿ ಬೀಸುತ್ತಾ ಇರ್ಬೋದು. ಈ ಒಂದು ಬಿರುಗಾಳಿಯನ್ನು ನೀವು ಗದರಿಸಿ ಯೇಸುವಿನ ನಾಮದಲ್ಲಿ ನಿಶ್ಶಬ್ದವಾಗು ಎಂಬುದಾಗಿ ಹೇಳುವಾಗ ಆ ಒಂದು ಬಿರುಗಾಳಿಯು ನಿಶ್ಶಬ್ದವಾಗಿ ಹೋಗುತ್ತೆ, ನೀವು ಜಯವನ್ನು ಹೊಂದಿಕೊಳ್ಳುತ್ತೀರ. ವಿಶ್ವಾಸದಿಂದ ನೀವು ಮಾತಾಡಬೇಕು. ಯೇಸು ಸ್ವಾಮಿ ನೋಡಿ ಆ ಬಿರುಗಾಳಿ ಎದುರಾಗಿ ಮಾತಾಡಿದನು. ಆದರೆ ಶಿಷ್ಯರು ಆ ಬಿರುಗಾಳಿಗೆ ಸಂಬಂಧಪಟ್ಟ, ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟ ಮಾತನ್ನು ಅವರು ಮಾತಾಡಿದರು. ಲೋಕ ಪ್ರಕಾರವಾಗಿ ಮಾತಾಡೋರು ಒಂದು ಸನ್ನಿವೇಶಕ್ಕೆ ತಕ್ಕಾಗಿ ಮಾತಾಡುತ್ತಾರೆ. ಆದರೆ ಆತ್ಮ ಪ್ರಕಾರವಾಗಿ ಮಾತಾಡೋರು ಸನ್ನಿವೇಶಕ್ಕೆ ತಕ್ಕಾಗಿ ಮಾತಾಡೋದಿಲ್ಲ. ಅವರು ಸತ್ಯವೇದಕ್ಕೆ ಸಂಬಂಧಪಟ್ಟ ಹಾಗೆ, ದೇವರ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುತ್ತಾರೆ. ಕಾರಣವೇನೆಂದರೆ ಆ ಮಾತು ಈ ಒಂದು ಸನ್ನಿವೇಶನವನ್ನು ಬದಲಾಯಿಸಲು ಶಕ್ತಿ ಉಳ್ಳದಾಗಿದೆ. ಒಂದು ರೋಗಿಯನ್ನು ನೋಡಿ ನೀವು ರೋಗದಿಂದ ವಾಸಿಯಾಗೋದೇ ಇಲ್ಲ ಎಂಬುದಾಗಿ ನೀವು ಸನ್ನಿವೇಶಕ್ಕೆ ತಕ್ಕದಾಗಿ ಮಾತಾಡಿದ್ರೆ ಆ ರೋಗಿಯು ರೋಗದಲ್ಲಿ ಸಾಯಬೇಕು. ಆದರೆ ರೋಗಿಯನ್ನು ನೋಡಿ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ನೀವು ನಂಬಿಕೆಯಿಂದ ಮಾತಾಡುವಾಗ ಆ ರೋಗವು ವಾಸಿಯಾಗಿ ಆತನು ಅದ್ಭುತವಾದ ದೇವರಿಗೆ ಸಾಕ್ಷಿಯಾಗಿ ನಿಲ್ಲಲು ಸಾಧ್ಯ. ಪ್ರಿಯರೇ, ಈ ದಿನವೂ ಸ್ವಾಮಿ ನಿಮಗೆ 2 ಮಾರ್ಗಗಳನ್ನು ನೀವು ತೋರಿಸ್ತಾ ಇದ್ದಾರೆ. ಲೋಕದಲ್ಲಿರುವಂಥ ಮಾರ್ಗಗಳು ನಕಾರಾತ್ಮಕವಾಗಿ ಮಾತಾಡುವಂಥ ಮಾರ್ಗಗಳು, ಜೀವವಿಲ್ಲದಿರುವಂಥ ಮರಣವನ್ನು ಹುಟ್ಟಿಸುವಂಥ ಮಾತನ್ನು ಮಾತಾಡುವಂಥ ಒಂದು ಜೀವಿತ, ಅಥವಾ ಬಲವನ್ನು ಉಂಟು ಮಾಡುವಂಥ ಜೀವಿತ, ದೇವರ ಜೀವವನ್ನು ನಮ್ಮ ಜೀವನದಲ್ಲಿ ಇಳಿಸುವಂಥ ಒಂದು ಜೀವಿತ. ಈ ಜೀವಿತದಲ್ಲಿ ಯಾವುದನ್ನು ಹಾರಿಸಿಕೊಳ್ಳುತ್ತೀರಾ, ಇದು ನಿಮಗೆ ಬಿಟ್ಟಿತ್ತು. ಜೀವವನ್ನು ಹಾರಿಸಿಕೊಳ್ಳುತ್ತೀರೋ ಅಥವಾ ಮರಣವನ್ನು ಆರಿಸಿಕೊಳ್ಳುತ್ತೀರೋ, ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಈ ದಿನ ನಿಮ್ಮ ಬಾಯನ್ನು ದೇವರಿಗೆ ಒಪ್ಪಿಸಿಕೊಡಿ. ಜೀವಕರವಾದ ಮಾತು ನನಗೆ ಎಲ್ಲಿ ಸಿಕ್ಕುತ್ತದೆ? ಒಮ್ಮೆ ಎಲ್ಲರೂ ಯೇಸುಸ್ವಾಮಿಯ ಬಳಿ ಇದ್ದ ಎಲ್ಲ ಶಿಷ್ಯರು ಹೇಳಿದರು, ಯೇಸುಸ್ವಾಮಿ ಪ್ರಸಂಗ ಬಹಳ ಕಠಿಣ, ಆದ್ದರಿಂದ ನಾವು ಇದನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ ಎಲ್ಲರೂ ಬಿಟ್ಟು ಹೋದರು. ಕೆಲವು ಶಿಷ್ಯರು ಮಾತ್ರ ಉಳ್ಕೊಂಡಿದ್ದರು. ಹಾಗೆ ಸ್ವಾಮಿ ಕೇಳಿದರು, ನೀವು ಯಾಕೆ ಹೋಗಲಿಲ್ಲ, ನೀವು ಮಾತ್ರ ಯಾಕೆ ಉಳ್ಕೊಂಡಿದ್ದೀರಾ ಎಂಬುದಾಗಿ ಕೇಳಿದಾಗ ಆ ಶಿಷ್ಯರು ಹೇಳಿದರು, ಸ್ವಾಮಿ, ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗಲಿ? ಜೀವ ಕೊಡುವಂಥ ವಾಕ್ಯವಲ್ಲ ನಿನ್ನ ಹತ್ರ ಇದೆಯಲ್ಲ. ಹೌದು, ಜೀವ ಕೊಡುವಂಥ ವಾಕ್ಯವು ಸತ್ಯವೇದದಲ್ಲಿದೆ, ಯೇಸು ಸ್ವಾಮಿಯ ಬಳಿಯಲ್ಲಿದೆ, ಪವಿತ್ರಾತ್ಮರ ಬಳಿಯಲ್ಲಿದೆ. ಜೀವ ಕೊಡುವಂಥ ವಾಕ್ಯವು ಅವರ ಬಳಿಯಲ್ಲಿದೆ. ಜಾಯ್ಸ್ ಮೇರ್ ಎಂಬ ಒಬ್ಬ ದೇವರ ಸೇವಕರ ಬಗ್ಗೆ ನಾವು ಕೇಳಿದಾಗ ಅವರ ಯೌವನ ಪ್ರಾಯದಲ್ಲಿ ಹಲವಾರು ಹಿಂಸೆಗೆ ಅವರಿಗೆ ಒಳಗಾದರು. ಹಲವಾರು ಕಷ್ಟಗಳನ್ನು ಅವರ ತಂದೆಯ ಮುಖಾಂತರವಾಗಿ, ಅವರ ಕುಟುಂಬದ ಮುಖಾಂತರವಾಗಿ ಅವರು ಅನುಭವಿಸಿದರು. ಆ ಒಂದು ಹಿಂಸೆಯನ್ನು ಅನುಭವಿಸುವಾಗ ಅವರಿಗೆ ತೋಚಿದಲ್ಲ, ನನಗೆ ಯಾವುದೋ ಒಂದು ಭವಿಷ್ಯ ಇಲ್ಲ, ನನ್ನ ಭವಿಷ್ಯವೆಲ್ಲ ಸರ್ವನಾಶವಾಯಿತು ಎಂಬುದಾಗಿ ನೆನೆಸ್ತಾ ಇದ್ದರು. ಆದರೆ ಕರ್ತನೆ ಆದ ಯೇಸು ಕ್ರಿಸ್ತನನ್ನು ಅವರು ರಕ್ಷಕನಾಗಿ ಅಂಗೀಕರಿಸಿ ಸತ್ಯವೇದವನ್ನು ಓದುವಾಗ ಅದರಲ್ಲಿರುವಂಥ ಹಲವಾರು ಜೀವಕರವಾದ ವಾಕ್ಯಗಳು ಅವರ ಹೃದಯವನ್ನು ಮುಟ್ಟಿತ್ತು. ಆ ಜೀವಕರವಾದ ವಾಕ್ಯಗಳನ್ನು ಪ್ರತಿದಿನ ಅವರು ಮಾತಾಡಲು ಪ್ರಾರಂಭಿಸಿದಾಗ 6 ತಿಂಗಳಷ್ಟರಲ್ಲಿ ಆ ವಾಕ್ಯಗಳೆಲ್ಲ ಅವರ ಜೀವನದಲ್ಲಿ ನಿಜವಾಗಲು ಪ್ರಾರಂಭವಾಯಿತು. ಪ್ರಿಯರೇ, ಈ ದಿನ ಲೋಕಪೂರ್ತಿಯಾಗಿ ಅವರು ಹೋಗಿ ದೇವರ ವಾಕ್ಯವನ್ನು ಸಾರಿ ಹಲವಾರು ಹಿಂಸೆಯನ್ನು ಅನುಭವಿಸುವಂಥ ಸಹೋದರಿಯರಿಗೆ ಅವರು ಬಲವಾದ ಸಾಕ್ಷಿಯಾಗಿ ನಿಂತುಕೊಂಡಿದ್ದಾರೆ. ನಿಮಗೂ ಸ್ವಾಮಿ ಒಂದು ಸಂದರ್ಭವನ್ನು ಕೊಡಲು ಬಯಸುತ್ತಾನೆ. 2 ಮಾರ್ಗ ನಿಮ್ಮ ಕಣ್ಗಳ ಮುಂದೆ ಇದೆ. ಒಂದು ಲೋಕ ಪ್ರಕಾರವಾದ ಮಾತು, ವ್ಯರ್ಥವಾದ ಮಾತು, ಸುಳ್ಳು, ಕೆಟ್ಟು ಮಾತು, ಹೆಮ್ಮೆಯ ಮಾತು, ಕುಟುಂಬವನ್ನು ಒಡೆದು ಮರಣವನ್ನು ತರುವಂಥ ಮಾತು. ಇದನ್ನು ಮಾತಾಡಿ ಸರ್ವಸಾಧಾರಣವಾದ ಒಂದು ಜನರಾಗಿ ಜೀವಿಸಬಹುದು. ಅಥವಾ ಆತ್ಮ ಪ್ರೇರೇಪಣೆಯಿಂದ ಕರ್ತನ ವಾಕ್ಯವನ್ನು ಮಾತಾಡಿ ಜೀವವನ್ನು ಹೊಂದಿಕೊಂಡು ಅದ್ಭುತಗಳನ್ನು ಹೊಂದಿಕೊಂಡು
ದೇವರ ಶಕ್ತಿಯನ್ನು ಹೊಂದಿಕೊಂಡು ಈ ಲೋಕದಲ್ಲಿ ನೀವು ಪ್ರಕಾಶವುಳ್ಳ ಒಂದು ವ್ಯಕ್ತಿಯಾಗಿ ಮಾರ್ಪಡಬಹುದು. ನಿರ್ಧಾರ ನಿಮ್ಮ ಕೈಯಲ್ಲಿದೆ. ನೀವೇ ನಿರ್ಧಾರವನ್ನು ತಗೊಳ್ಕೊಳ್ಬೇಕು. ನೀವು ಸನ್ನಿವೇಶಕ್ಕೆ ತಕ್ಕೆ ಮಾತಾಡ್ತೀರಾ ಅಥವಾ ಸನ್ನಿವೇಶಕ್ಕೆ ವಿರೋಧವಾಗಿ ಮಾತಾಡಿ ಲೋಕವನ್ನು ಜಯಿಸುತ್ತೀರಾ ಎಂಬುದನ್ನು ನೀವಿಂದು ಆಲೋಚನೆ ಮಾಡಿ ನೋಡಿ. ನಾವು ಪ್ರಾರ್ಥನೆ ಮಾಡೋಣ. ಈಗ ನಿಮಗಾಗಿ ಪ್ರಾರ್ಥನೆ ಮಾಡಲು ನಾನು ಸಿದ್ಧವಾಗಿದ್ದೀನಿ. ಕರ್ತನ ಪ್ರಸನ್ನತೆ ನನ್ನನ್ನು ತುಂಬುತ್ತಾ ಇದೆ. ಸ್ವಾಮಿ, ನಾವು ಯಾವ ರೀತಿ ಮಾತಾಡಬೇಕೆಂಬುದಾಗಿ ವಚನದ ಮುಖಾಂತರವಾಗಿ ನಮಗೆ ಜ್ಞಾಪಕಪಡಿಸೋದಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ನಾವು ಮಾತಾಡುವಾಗ ನಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತದೆ ಎಂಬುದಾಗಿ ಮಾತಾಡೋದಕ್ಕಾಗಿ ಸ್ತೋತ್ರ. ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ. ಪವಿತ್ರಾತ್ಮರೇ, ನೀವು ಈಗಲೇ ಸ್ವಾಮಿ ಮುಟ್ಟುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಜೋಸೆಫ್, ಬ್ರದರ್ ಜೋಸೆಫ್, ನಿಮ್ಮ ಹೆಸರು ನನ್ನ ಕಣ್ಣುಗಳ ಮುಂದೆ ಬರ್ತಿದೆ ಸ್ವಾಮಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂಥ ನಿಮ್ಮನ್ನು ಮುಟ್ಟುತ್ತಿದ್ದಾರೆ ಬ್ರದರ್ ಜೋಸೆಫ್. ನಾನು ವಿಶ್ವಾಸದಿಂದ ಮಾತಾಡ್ತೀನಿ ಎಂಬುದಾಗಿ ನಿಮ್ಮನ್ನು ಒಪ್ಪಿಸಿಕೊಡ್ತೀರಾ ಸ್ವಾಮಿ, ಕೊಟ್ಟಿದ್ದೀರಾ. ಆದ್ದರಿಂದ ಸ್ವಾಮಿ ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸ್ತಾನೆ ಸ್ವಾಮಿ. ಸ್ತೋತ್ರಪ್ಪ. ಈ ಒಂದು ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ಸ್ವಾಮಿ ಮುಟ್ಟು ಸ್ವಾಮಿ. ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸು. ಕೆಲಸದ ಕಾರ್ಯಗಳನ್ನು ಅದ್ಭುತ ಮಾಡು, ಕುಟುಂಬದಲ್ಲಿ ಒಂದು ಅದ್ಭುತ ಮಾಡು. ಆ ರೀತಿಯಲ್ಲಿ ಮಾಡೋದಕ್ಕಾಗಿ ಸ್ತೋತ್ರ. ರೋಗಗಳನ್ನು ವಾಸಿ ಮಾಡೋದಕ್ಕಾಗಿ ಸ್ತೋತ್ರ. ಮಂತ್ರ ಕಟ್ಟುಗಳನ್ನು ಬಿಡಿಸೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಬ್ರದರ್ ಜೋಸೆಫ್, ಸ್ವಾಮಿ ನಿಮ್ಮನ್ನು ಮುಟ್ಟುತ್ತಿದ್ದಾರೆ. ಬ್ರದರ್ ರಾಜೇಶ್, ಕರ್ತನ ಕರಗಳು ನಿಮ್ಮ ಮೇಲೆ ಇಳಿದು ಬರ್ತಿದೆ. ಈ ದಿನದಿಂದ ಹೊಸತನವನ್ನು ಹೊಂದಿಕೊಳ್ಳುತ್ತೀರಾ, ಬಲವನ್ನು ಹೊಂದಿಕೊಳ್ಳುತ್ತೀರಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಕರ್ತನ ಕರಗಳು ಒಬ್ಬೊಬ್ಬರ ಮೇಲೆ ಇಳಿದು ಬರ್ತಿದೆ. ಧನಲಕ್ಷ್ಮಿ, ಕರ್ತನ ಕರಗಳು ನಿಮ್ಮ ಮೇಲೆ ಇಳಿದು ಬರ್ತಿದೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಉಂಟಾಗುತ್ತದೆ. ಈ ದಿನದಿಂದ ಒಂದು ಹೊಸ ಕಾರ್ಯವನ್ನು ನೀವು ನೋಡ್ತೀರಾ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಸುರೇಶ್ ಎಂಬ ಒಂದು ವ್ಯಕ್ತಿಯನ್ನು ನೋಡ್ತಾ ಇದ್ದೀನಿ. ನಿಮ್ಮ ಕುಟುಂಬದಲ್ಲಿ ಎಷ್ಟೋ ನಾನಾ ರೀತಿಯಾದ ತೊಂದರೆಗಳಿದೆ. ಬ್ರದರ್ ಸುರೇಶ್, ಕರ್ತನ ನಿಮ್ಮ ಕುಟುಂಬದಲ್ಲಿ ಸಮಾಧಾನವನ್ನು ತರೋದನ್ನು ನೋಡ್ತಾ ಇದ್ದೀನಿ. ನಿಮ್ಮ ಪ್ರಾರ್ಥನೆ ವಿನ್ನಪಣೆಗಳನ್ನು ನಮಗೆ ತಿಳಿಸಿರಿ, ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸಲು ನಮಗೆ ಸಹಾಯ ಮಾಡಿರಿ. ಕರ್ತನು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸುತ್ತಾನೆ. ಆತನ ಕೃಪೆಯು ನಿಮ್ಮ ಮೇಲಿದೆ. ಮಾತ್ರವಲ್ಲ, ನಿಮ್ಮ ಸಾಕ್ಷಿಗಳನ್ನು ನಮಗೆ ತಿಳಿಸಿರಿ. ನಾವು ನಿಮ್ಮ ಜೊತೆಯಲ್ಲಿ ಸೇರಿ ದೇವರನ್ನು ಮಹಿಮೆಪಡಿಸಲು ಅದು ನಮಗೆ ಬಹು ಸಹಾಯಕರವಾಗಿರುತ್ತದೆ. ಕರ್ತನ ಕೃಪೆಯು ನಿಮ್ಮ ಮೇಲೆ ಶಾಶ್ವತವಾಗಿ ನೆಲೆಯಾಗಿ ಇರಲಿ. ಈ ದಿನದಿಂದ ನೀವು ಹೊಸದಾಗಿ ವಿಶ್ವಾಸದ ಮಾತನ್ನು ಮಾತಾಡಲು ಸ್ವಾಮಿ ನಿಮಗೆ ಕಳಿಸಿಕೊಡಲಿ. ಆಮೇನ್, ಆಮೇನ್. Dear viewers, thank you for watching this program. If you would like to inform your prayer points or share your testimonies or even been led by the Spirit to support this program, contact us. Our address, Adonai International Ministries, number 365, second floor, above Apollo Medical Shop, Police Station Road, Vivek Nagar, Bangalore 560047. You can even contact our number 888-439-3977, or even you can mail us on our email ID pastor.santoshprabhu@gmail.com. If you are in city of Bangalore, come and join us in our anointed services every Sunday 7 a.m. Kannada service, 8:30 a.m. Tamil service, 11:30 a.m. English service. If you have been blessed through this program, please inform us your testimonies and do watch this program regularly, same time, same day, same channel, following week. May the living God bless you. Amen. Amen.